ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಹೆಗಡೇಸ್ ಕಾರ್ನರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾನಿವತ್ತು ತುಂಬಾ ಪವರ್ಫುಲ್ ಆದ ಒಂದು ಟೆಂಪಲ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಊರಿನ ತುಂಬಾ ಪ್ರಸಿದ್ಧಿಯಾಗಿರೋ ಒಂದು ಗಣೇಶ ಟೆಂಪಲ್ ಇದು. ಈ ಟೆಂಪಲ್ನ ನೋಡೋಕ್ಕೆ ತುಂಬಾ ದೂರದ ಊರುಗಳಿಂದ ಜನರು ಬರ್ತಾರೆ. ಸೊ ಇದು ಯಾವ ದೇವಸ್ಥಾನ ಅಂದರೆ ಚಂದ್ಗುಳಿಯ ಶ್ರೀ ಗಂಟೆ ಗಣೇಶ ದೇವಸ್ಥಾನ ಇದು. ನಾವು ಇವತ್ತು ಗಂಟೆ ಗಣೇಶ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೊರಟ್ವಿ. ತಮಿಳ್ನಾಡು ಅಂದರೆ ಕೇಳಬೇಕಾ, ಆ ಕಡೆ ಈ ಕಡೆ ದಟ್ಟ ಕಾಡು, ಮಧ್ಯದಲ್ಲಿ ರೋಡು, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಗಂಟೆ ಗಣೇಶ ದೇವಸ್ಥಾನ ಇರೋದು ಚಂದ್ಗುಳಿಲಿ, ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದ್ಗುಳಿ ಅಂತ ಗ್ರಾಮದಲ್ಲಿ ಇದೆ. ಇದು ಯಲ್ಲಾಪುರ ಸಿಟಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಯಲ್ಲಾಪುರ ಮತ್ತು ಅಂಕೋಲಾ ಹೋಗೋ ಹೈವೇಲಿ ಹೋಗ್ತಾ ಇದ್ರೆ ಮಾಗೋಡ್ ಕ್ರಾಸ್ ಅಂತ ಸಿಗತ್ತೆ. ಅಲ್ಲಿ ಒಳಗಡೆ ಹೋದರೆ ಈ ದೇವಸ್ಥಾನ ಇದೆ. ಎಷ್ಟೆಷ್ಟು ದೂರದ ಊರುಗಳಿಂದ ಜನರು ಇಲ್ಲಿ ಹರಕೆನ ತೀರಿಸೋದಕ್ಕೆ ಅಂತ ಬರ್ತಾರೆ. ಆಗ ಮಾಗೋಡ್ ಕ್ರಾಸ್ ಬಂತು, ಇಲ್ಲಿ ಒಳಗಡೆ ಹೋಗಬೇಕು. ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗ್ಬೋದು. ಇಲ್ಲಿ ಸುಮಾರಷ್ಟು ಟೂರಿಸ್ಟ್ ಪ್ಲೇಸ್ ಇದೆ. ತುಂಬ ಫೇಮಸ್ ಆದ ಮಾಗೋಡ್ ಫಾಲ್ಸ್ಗೆ ಹೋಗೋ ರೂಟ್ ಕೂಡ ಇದೇನೆ. ಹಾಗೆಯೇ ಜೇನ್ಕಲ್ ಗುಡ್ಡ ಅಂತ ತುಂಬಾ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಇರೋ ಒಂದು ಪ್ಲೇಸ್ ಕೂಡ ಇದೆ ಇಲ್ಲಿ. ಅಲ್ಲೆಲ್ಲ ಹೋಗೋದಕ್ಕೆ ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ನಾವು ಚಂದ್ಗುಳಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಲಕ್ಷ ಗಟ್ಟಲೆ ಇರೋ ಗಂಟೆಗಳು. ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ಇದೆ ಈ ದೇವಸ್ಥಾನ. ಒಂದು ಕಡೆ ಅಡಿಕೆ ತೋಟಗಳಿಂದ ಸುತ್ತುವರೆದಿದ್ರೆ ಇನ್ನೊಂದು ಕಡೆ ದಟ್ಟವಾದ ಕಾಡಿನಿಂದ ಸುತ್ತುವರೆದಿದೆ. ಇಲ್ಲಿ ದಿನಾಲು ಗಣಹೋಮ ಇತ್ಯಾದಿ ದೇವರ ಕಾರ್ಯಗಳು ತುಂಬಾನೇ ನಡೀತಾನೆ ಇರುತ್ತೆ. ನೋಡಿ, ಈ ತರ ಗಂಟೆಗಳನ್ನ ದೇವಸ್ಥಾನದ ಸುತ್ತಲೂ ಕಟ್ಟಿದ್ದಾರೆ. ಮೊದಲೆಲ್ಲ ಇನ್ನೂ ತುಂಬಾ ಜಾಸ್ತಿನೇ ಇತ್ತು ಗಂಟೆಗಳು. ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ಕೆಲವರು ತಾವು ಬೇಡ್ಕೊಂಡಿರೋದು ನೆರವೇರ್ಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಇಲ್ಲಿ ಗಂಟೆನ ಕಟ್ತಾರೆ. ಇನ್ನು ಕೆಲವರು ತಾವು ಬೇಡ್ಕೊಂಡಿರೋದು ನೆರವೇರ್ಲಿ ಅಂತ ಗಂಟೆನ ಹರಕೆ ಹೊತ್ಕೊಂಡು ಅದು ನೆರವೇರಿದ ಮೇಲೆ ಇಲ್ಲಿ ಬಂದು ಗಂಟೆನ ಕಟ್ಟಿ ಹೋಗ್ತಾರೆ. ಇದೇ ದೊಡ್ಡ ಗಂಟೆ ಕಟ್ಟಬೇಕು ಅಂತ ಏನೂ ಇಲ್ಲ. ನಮ್ಮ ಶಕ್ತಿಗೆ ಅನುಸಾರ ನಮಗೆ ಇಷ್ಟವಾಗಿರೋ ಗಂಟೆನ ತಂದು ದೇವರಿಗೆ ಅರ್ಪಿಸಿದ್ರೆ ಆಯ್ತು. ಇಷ್ಟೆಷ್ಟು ದೂರದ ಊರುಗಳಿಂದ ಜನರು ತಮ್ಮ ಪ್ರಾರ್ಥನೆ ನೆರವೇರಿಸಿದ್ದಕ್ಕೆ ಇಲ್ಲಿ ಬಂದು ಗಂಟೆನ ಅರ್ಪಿಸ್ತಾರೆ. ಅದಕ್ಕೆ ಇದು ಗಂಟೆ ಗಣಪತಿ ಅಂತ ತುಂಬಾ ಫೇಮಸ್ ಆಗಿದೆ. ಸಂಕಷ್ಟಿ ಈ ತರ ವಿಶೇಷ ದಿನಗಳಲ್ಲಿ ತುಂಬಾನೇ ರಶ್ ಇರುತ್ತೆ. ನಾವು ಕೂಡ ದೇವರ ದರ್ಶನವನ್ನ ಮಾಡಿಕೊಂಡು ನಮ್ಮ ಪ್ರಾರ್ಥನೆಯನ್ನ ದೇವರಿಗೆ ಸಲ್ಲಿಸಿ ಎಲ್ರಿಗೂ ಒಳ್ಳೇದನ್ನ ಮಾಡಪ್ಪ ಶ್ರೀ ಮಹಾಗಣಪತಿ ಅಂತ ದೇವರಲ್ಲಿ ಬೇಡ್ಕೊಂಡು ನಾವು ನಮ್ಮ ಮನೆಗೆ ವಾಪಸ್ ಬಂದ್ವಿ. ಸಾಧ್ಯ ಆದರೆ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.